ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಅದು ಗುತ್ತಿಗೆದಾರರಿಗೆ. ಯಾವ ವಿಚಾರದಲ್ಲಿ 6 ವಾರಗಳಲ್ಲಿ ತನಿಖೆ ಮುಕ್ತಾಯಗೊಳಿಸುವಂತೆ ಸೂಚನೆ ಕೊಟ್ಟಿರುವಂಥದ್ದು. 6 ವಾರಗಳಲ್ಲಿ ವಿಚಾರಣಾ ಆಯೋಗ ತನಿಖೆಯನ್ನು ಮುಗಿಸಲೇಬೇಕು, ಇಲ್ಲದೇ ಇದ್ರೆ 100% ಬಿಲ್ ಮಂಜೂರಿಗೆ ಆದೇಶವನ್ನ ನೀಡ್ತೇವೆ ಹೀಗಂತ ಕೋರ್ಟ್ ಹೇಳಿದೆ. ರಾಜ್ಯ ಸರ್ಕಾರ ತನಿಖಾ ಆಯೋಗಕ್ಕೆ ಹೈಕೋರ್ಟ್ ಕೊಟ್ಟಂತಹ ಡೆಡ್ಲೈನ್ ಇದು. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಸರ್ಕಾರಕ್ಕೆ ಡೆಡ್ಲೈನ್. ಕೆಲಸ ಮಾಡಿಲ್ಲ ಅಂತಂದ್ರೆ ಬಿಲ್ ತಡೆ ಹಿಡಿದ್ರೆ ಅರ್ಥ ಇದೆ. ಕಾಮಗಾರಿ ಮುಗಿದ ಮೇಲೂ ಯಾಕೆ ಬಿಲ್ ಕೊಡ್ತಾ ಇಲ್ಲ ಹೀಗಂತ ವಿಚಾರಣೆ ವಿಳಂಬಗೊಳಿಸಿದ್ದಕ್ಕೆ ಹೈಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ಗುತ್ತಿಗೆದಾರರಿಗೂ ಕೂಡ ರಿಲೀಫ್ ಕೊಡ್ತಾ ಇದೆ. 100% ಬಿಲ್ ಮಂಜೂರಿಗೆ ಆದೇಶವನ್ನ ನೀಡ್ತೀವಿ ಹೀಗಂತ ಹೈಕೋರ್ಟ್ ಡೆಡ್ಲೈನ್ ಕೊಡ್ತಾ ಇದೆ. ವಿಚಾರಣೆ ಮುಕ್ತಾಯಕ್ಕೆ ಸಮಯಾವಕಾಶವನ್ನ ಎಜಿ ಕೋರಿತು. 6 ವಾರಗಳ ಕಾಲ ಸಮಯ ಕೊಟ್ಟಿದೆ ಹೈಕೋರ್ಟ್. ಇದೇ ನಿಮಗೆ ಕೊನೆ ಕಾಲಾವಕಾಶ ಅಂತ ಕೋರ್ಟ್ ಹೇಳಿದೆ. ವಿಚಾರಣಾ ಆಯೋಗಕ್ಕೆ ಮತ್ತೆ ಸಮಯ ನೀಡಲ್ಲ ಅಂತ ಸರ್ಕಾರಕ್ಕೆ ಕೊನೆ ಎಚ್ಚರಿಕೆಯನ್ನ ನೀಡಿದೆ. ಗುತ್ತಿಗೆದಾರರ ವಿರುದ್ಧ ತನಿಖೆಗೆ ತಡೆ ಕೋರಿದಂತಹ ಅರ್ಜಿ, ಗುತ್ತಿಗೆ ಕಂಪನಿಗಳು ಗುತ್ತಿಗೆದಾರರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಆಯಿತು. ಅರ್ಜಿ ವಿಚಾರಣೆ ವೇಳೆ ಸರ್ಕಾರಕ್ಕೆ ಕೋರ್ಟ್ ಡೆಡ್ಲೈನ್ ಅನ್ನ ಕೊಟ್ಟಿದೆ. ವಿಚಾರಣೆಯನ್ನ ವಿಳಂಬ ಮಾಡುವಂತಿಲ್ಲ, ಕೆಲಸ ಮಾಡಿಲ್ಲ ಅಂದ್ರೆ ಬಿಲ್ ಅನ್ನ ತಡೆ ಹಿಡಿದ್ರೆ ಅರ್ಥ ಇದೆ. ಕಾಮಗಾರಿ ಮುಗಿದ ಮೇಲೂ ಯಾಕೆ ಬಿಲ್ ಅನ್ನ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದೆ. ವಿಚಾರಣೆ ವಿಳಂಬಕ್ಕೆ ಹೈಕೋರ್ಟ್ ಈ ರೀತಿ ಅಸಮಾಧಾನವನ್ನ ಹೊರಹಾಕಿದೆ. ಜೊತೆಗೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದೆ. 6 ವಾರದಲ್ಲಿ ವಿಚಾರಣಾ ಆಯೋಗ ತನಿಖೆಯನ್ನ ಮುಗಿಸಬೇಕು, ಇಲ್ಲದೆ ಹೋದ್ರೆ 100% ಬಿಲ್ ಮಂಜೂರಿ ಮಾಡಬೇಕು ಅನ್ನುವಂಥದ್ದು ಕೊಟ್ಟಿರುವಂತಹ ಆದೇಶ. ಇದು ರಾಜ್ಯ ಸರ್ಕಾರ ಮತ್ತು ತನಿಖಾ ಆಯೋಗ ಎರಡಕ್ಕೂ ಕೋರ್ಟ್ ಕೊಟ್ಟಿರುವಂತಹ ಡೆಡ್ಲೈನ್. ವಿಚಾರಣೆ ವಿಳಂಬಗೊಳಿಸಿದ್ದಕ್ಕೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಕೋರ್ಟ್. ಕೆಲಸ ಮಾಡಿಲ್ಲ ಅಂತಂದ್ರೆ ಬಿಲ್ ತಡೆ ಹಿಡಿದ್ರಲ್ಲಿ ಅರ್ಥ ಇದೆ, ಆದರೆ ಕಾಮಗಾರಿ ಮುಗಿದ ಮೇಲೂ ಕೂಡ ಯಾಕೆ ಬಿಲ್ ಕೊಡ್ತಿಲ್ಲ ಅಂತ ಹೈಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಬಿಲ್ ಕೊಡಲಾಗ್ತಾ ಇಲ್ಲ ಅಂತ ಹೇಳಿ ಗುತ್ತಿಗೆದಾರರು ಕೋರ್ಟ್ ಮೆಟ್ಟಿಲೇರಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆ ಮುಕ್ತಾಯಕ್ಕೆ ಸಮಯಾವಕಾಶವನ್ನೇನು ಎಜಿ ಕೋರಿದ್ರು, ಸಮಯಾವಕಾಶವನ್ನು ಕೊಡಲಾಗಿದೆ. 6 ವಾರಗಳ ಕಾಲ ಸಮಯವನ್ನ ಹೈಕೋರ್ಟ್ ಕೊಟ್ಟಿದೆ. ಇದೇ ನಿಮಗೆ ಕೊನೆ ಕಾಲಾವಕಾಶ ಅಂತಲೂ ಸರ್ಕಾರಕ್ಕೆ ಕೊನೆ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ವಿಚಾರಣಾ ಆಯೋಗಕ್ಕೆ ಮತ್ತೆ ಸಮಯ ನೀಡಲ್ಲ, ಇದೇ ಕೊನೆ ಎಚ್ಚರಿಕೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ ಹೈಕೋರ್ಟ್. ಗುತ್ತಿಗೆದಾರರ ವಿರುದ್ಧ ತನಿಖೆಗೆ ತಡೆ ಕೋರಿದ್ದಂತಹ ಅರ್ಜಿ ಅದು, ಆದರೆ ಮತ್ತೆ ಸಮಯ ಕೊಡಲ್ಲ, ಇನ್ನು 6 ವಾರಗಳಲ್ಲಿ ತನಿಖೆ ಪೂರ್ಣಗೊಳಿಸಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಎಸ್ 6 ವಾರ ಟೈಮ್ ಕೊಟ್ಟಿದ್ದಾರೆ. 6 ವಾರದ ಆದ್ಮೇಲೆ ಒಂದು ವೇಳೆ ಏನಾದರೂ ವಿಚಾರಣೆ ಪೂರ್ಣಗೊಳಿಸಲಿಲ್ಲ ಅಂತ ಹೇಳಿದ್ರೆ 100% ಬಿಲ್ ಅನ್ನ ಪಾವತಿ ಮಾಡಬೇಕಾಗುತ್ತೆ, ಆ ಆದೇಶ ಹೊರಡಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.